श्रियं देवी पार्वती श्रीमहादेवी शुक्रावं कामोपिता हिरण्यसाकारां चलन्तीं तृप्तां तर्पयन्तीं अग्नेष्ठां भक्तवर्णां भोपक्वये श्रियं चन्द्रां प्रभासा यशसा ज्वलन्तीं श्रियं लोके देवदुष्टामदानां तां पद्मिनीं शरणं प्रपद्ये अलक्ष्मी सुत्तबद्ध ಮಾಡಲಿ ಸುತ್ತಬೋಲೆ ಸುತ್ತಬೋಲೆ ಐಟ ಬಾರೆ ಸುತ್ತಬದ್ಧ ಮಾಡಲಿ ಸೀದಾ ಬೋಲೆ ಸುತ್ತಬದ್ಧ ಮಾಡಲಿ ಅವಳು ನೋಡು ಸುತ್ತಬದ್ಧ ಮಾಡಲಿ आचार्यभ्यो नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः ग्रामादिदेवता ಐಕೆ ಬೋಡನಾಥ ದ್ರವ್ಯಂಕುಲನ ದೇವ್ರ ನಮ್ಮ ಮನಸ್ಸಲ್ಲ ದೇವ್ರ ಏಕೀಕರಣ ದೇವರ ಪೊರ್ಲ ದೇವ್ರ ಅಂಪೋದ್ಕೊಳ್ತು ಬರ್ಪಿಂಚಿತ್ನ ಸೀಮೆ ಕಾವಡೆ ದೇವ್ರ ಊರು ಕಾವಡೆ ಯಜಮಾನ ವರ್ಕಂತಾಕ್ಲೆ ಕಾವಡೆ ರಾಷ್ಟ್ರನ್ ಕಾವಡೆ ಬರ್ಪಿಂಚಿತ್ನ ಇಚ್చిన ಸರ್ವಾರಿಷ್ಟತೆಲ್ಲ ಸರ್ವೇಶ್ವರ್ಯವನ್ನು ದೂರ ಅಂತತೆ ದೇವರ ಬೋಡನಾಥೆ ದೀರ್ಘಾಯುಷ್ಯ ನಿತ್ಯಮಾಂಗಲ್ಯನ ಸದಾ ಸಂತೋಷನ ಕೊಳ್ತು ಇಂಥ ದಿನ ನಮ್ಮ ಮುಷ್ಟಿ ಕಾಣಿಕೆ ಪಾಡೋಣಪ್ಪ ಅಂತ ನಮ್ಮ ಸಂಕಲ್ಪ ಅಂತದ ಮುಷ್ಟಿ ಕಾಣಿಕೆ ಬಂದ ದೇವರಿಡ ಆ ಮುಷ್ಟಿನ ದೇವರಿಗೆ ನಮ್ಮ ಕೊಡ್ಪಣ ಅಂತ ಲೆಕ್ಕ ದೇವರ ನಮನ ಆ ಮುಷ್ಟಿನ ನಮ್ಮನ್ನು ಒಟ್ಟು ಮಾಂತ್ಯರ್ನಲ್ಲ ಒಟ್ಟಿಗೂ ಬತ್ತಂತು ಆ ದೇವರನ್ನ ಕೆಲಸನ ನಂಗೆ ಕೊಡಲ ದೇವ್ರ ಅಂಪೋಸ್ಕೊಳ್ತು ನಮ್ಮ ಬಾಡಿ ಇಂಚಿತ್ನ ದ್ರವ್ಯನ ದೇವ್ರ ಇಮ್ಮಡಿ ಆತ ದೇವ್ರ ಅನಂತ ಅನಂತ ಅಂಪು ಅಂತಿರ್ತದೆ ಕೆಲಸನ ದೇವ್ರ ವೈಕಲ ಸೌಂದರ್ಯ ಅಂತ ಕೊಡಲ ದೇವ್ರ ಅಂಪೋಸ್ಕೊಳ್ತು ಬೋಡನಾಥ್ ಮಾಂತರಿಗಳ ಏಕ ಮನಸ್ಸುಡಿ ಆ ದೇವರನ್ನ ಕೆಲಸ ನಂಪುಣು ಆ ನಾತ್ವೇಗ ದೇವ್ರ ಕೊಡಲ ದೇವ್ರ ಅಂಪೋಸ್ಕೊಳ್ತು ಬರ್ಪಿಂಚಿತ್ತನೋ ರಾಷ್ಟ್ರಂ ಕಾವಡೆ ದೇವ್ರಿ ಸೀಮೆ ಕಾವಡೆ ಯಜಮಾನ ವರ್ಕಂತ ಆಗ್ಲಿ ಇಂಚಿನ ಬರ್ಪ ಸರ್ವಾರಿಷ್ಟಲ್ಲ ಸರ್ವೇಶ್ವರಿ ಅವನು ದೂರ ಅಂತದ್ದು ದೇವರ ಮಾತರಿಗಳ ಐಕ್ಯ ಭಾವನೆಗಳನ್ನ ಕೊಲ್ತು ಸಂತೋಷ ಪೊರ್ಲುಡೆ ಆ ಕೆಲಸನ ದೇವ್ರ ಬೋರ್ಡ್ ಅಂಪೋದ್ಕೊಳ್ತು. ಮುಲ್ಕಿ ಸೀಮೆಯ ಭಕ್ತಾದಿಗಳು ಇಂದು ನಮ್ಮ ದೇವಸ್ಥಾನದಲ್ಲಿ ನಡೆದ ಮುಷ್ಟಿ ಕಾಣಿಕೆ ಸಮರ್ಪಣೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನು ಮಾಡಿಕೊಟ್ಟಿದ್ದಾರೆ. ಸೀಮೆಯ ಜನತೆಗೆ ನಾನು ದೇವಳದ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನುವಂಶಿಕ ಮುಕ್ತೇಶ್ವರರು ತಿಳಿಸಿದಂತೆ ಅಕ್ಟೋಬರ್ 10ರ ತನಕ ಈ ಮುಷ್ಟಿ ಕಾಣಿಕೆ ಸಮರ್ಪಣೆಯು ಜಾರಿಯಲ್ಲಿರುತ್ತದೆ. ಇಂದು ಬರಲು ಆಗದಿರುವಂಥ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಮುಷ್ಟಿ ಕಾಣಿಕೆ ಸಮರ್ಪಣೆಯನ್ನು ಮಾಡಲು ಅವಕಾಶವನ್ನು ನೀಡ್ತಾ ಇದ್ದೇವೆ. ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಭಕ್ತರಲ್ಲಿ ವಿನಂತಿಸುತ್ತಾ ಇದನ್ನು ಯಶಸ್ವಿಗೊಳಿಸಿದ ಎಲ್ಲ ಭಕ್ತಾದಿಗಳಿಗೆ ನಾವು ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಒಮ್ಮತ್ತು ಮಾಗಣಿಗೆ ಸಂಬಂಧಪಟ್ಟ ಶ್ರೀ ಬಪ್ಪನಾಡು ದುರ್ಗಾ ಪರಮೇಶ್ವರ ಅಮ್ಮನವರ ಸಾನ್ನಿಧ್ಯದಲ್ಲಿ ಈ ದಿನ ನಾವು ಮುಷ್ಟಿ ಕಾಣಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಜಾತ್ರಾ ಮಹೋತ್ಸವದಂದು ಬ್ರಹ್ಮರಥ ಕುಸಿತದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆ ಚಿಂತನೆಯ ಮುಖಾಂತರ ನಾವು ಕಂಡುಕೊಂಡ ಹಾಗೆ ಹಲವಾರು ಹೊಸ ರಥಗಳು, ಹೊಸ ಬ್ರಹ್ಮರಥ ನಿರ್ಮಾಣವಾಗಬೇಕು. ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಚಿಂತನೆಗಾಗಿ ನಾವು ಈ ದಿನದ ಪ್ರಾರಂಭ ಆಗಿದೆ.
ಈ ಮುಷ್ಟಿ ಕಾಣಿಕೆ ಮುಂದಿನ ಅಕ್ಟೋಬರ್ ತಿಂಗಳ 10ರ ದಿನದ ಕೂಡ ಮುಷ್ಟಿ ಕಾಣಿಕೆ ಹಾಕುವುದರ ಮುಖಾಂತರ ಭಕ್ತಾದಿಗಳು ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಮೂಲಕ ಭಕ್ತಾದಿಗಳು ನಮ್ಮ ಎಲ್ಲ ಸಮಗ್ರವಾಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕು, ನಮ್ಮೊಂದಿಗೆ ಕೂಡಬೇಕು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ.